ಇದು ನಟಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಆರೋಪವನ್ನು ಎದುರಿಸ್ತಾ ಇರುವಂತಹ ಉದ್ಯಮಿ ಅರವಿಂದ್ ರೆಡ್ಡಿ ಅವರ ಕ್ಲಾರಿಫಿಕೇಶನ್. ನಟಿಮಣಿ ಮೇಲೆ ಸಾಲು ಸಾಲು ಆರೋಪಗಳನ್ನು ಕೂಡ ಈ ಸಂದರ್ಭದಲ್ಲಿ ಇದೇ ಉದ್ಯಮಿ ಮಾಡಿದ್ರು. ಅವರು ಮಾಡಿದಂತಹ ಆರೋಪಗಳಿಗೆ ಸ್ವತಃ ನಟಿಯೇ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಟಿಗೆ ಕಿರುಕುಳ ಕೊಟ್ರ ನಿರ್ಮಾಪಕನ ಅಸಲಿ ಮುಖವಾಡವನ್ನು ಕಳಿಸಿದ್ದಾರೆ ಸಂತ್ರಸ್ತೆ ನಟಿ. ನಾವಿಬ್ಬರೂ ಕೂಡ ಒಟ್ಟಿಗಿದ್ದು ನಿಜ, ಆದರೂ ಕೂಡ ಇಬ್ಬರ ನಡುವೆ ಖುಷಿ ಇರಲಿಲ್ಲ. ನನಗಾಗಿ ಪೋರ್ಷೆ ಕಾರನ್ನು ಕೊಟ್ಟಿಲ್ಲ, ಕೋಟಿ ಕೋಟಿ ಖರ್ಚನ್ನು ಮಾಡಿಲ್ಲ. ನಿರ್ಮಾಪಕ ಅರವಿಂದ್ ರೆಡ್ಡಿ ವಿರುದ್ಧ ನಟಿ ಆರೋಪಿಸಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಆ ಸಂತ್ರಸ್ತ ನಟಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಿರ್ಮಾಪಕ ಹೇಳ್ತಾ ಇರೋದೆಲ್ಲವೂ ಕೂಡ ಶುದ್ಧ ಸುಳ್ಳು, ಹಸಿ ಸುಳ್ಳು ಅಂತ ಹೇಳಿದ್ದಾರೆ. ಮ್ಯಾಮ್, ಇದು 2 years ಬ್ಯಾಕ್ ಆಗಿತ್ತು, 2.5 years ಬ್ಯಾಕ್. ಬಟ್ ಲಾಸ್ಟ್ 1 year ಇಂದ ಯಾವುದೇ ಒಂದು ಟಚ್ ಅಲ್ಲಿ ಇರಲಿಲ್ಲ. ಕಂಪ್ಲೀಟ್ ಆಗಿ ಡಿಸ್ಕನೆಕ್ಟ್ ಆಗಿತ್ತು. ಬಟ್ ನಾನು ಅವರು ಶ್ರೀಲಂಕಾದಲ್ಲಿ ಏಷ್ಯಾ ಲಾಯರ್ ಕಪ್ ಆರ್ಗನೈಸ್ ಮಾಡಬೇಕಾದ್ರೆ ಆ ಒಂದು ಲಾಂಚ್ಗೆ ನಾನು ಪರ್ಫಾರ್ಮ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದು ಅಂಡ್ ಹಾಗೆ ಪರಿಚಯ ಆಗಿದ್ದು. ಸೊ ಅಲ್ಲಿಂದ ವಿ ಬಿಕೇಮ್ ಕ್ಲೋಸ್ ಅಂಡ್ ನಾವು ಒಂದು ಫ್ಯೂ ಮಂತ್ಸ್ ರಿಲೇಶನ್ಶಿಪ್ ಅಲ್ಲಿ ಇದ್ವಿ. ಐ ಥಿಂಕ್ ಎಲ್ಲರೂ ಗೊತ್ತಿರೋ ಹಾಗೆ ರಿಲೇಶನ್ಶಿಪ್ ಶುರು ಮಾಡ್ಬೇಕಾದ್ರೆ ಎಲ್ಲಾನು ಚೆನ್ನಾಗಿರುತ್ತೆ, ಎವ್ರಿಥಿಂಗ್ ಲುಕ್ಸ್ ಬ್ಯೂಟಿಫುಲ್. ಬಿಕಾಸ್ ನಾನು ನನ್ನ ಬೆಸ್ಟ್ ಬಿಹೇವಿಯರ್ ಇರ್ತೇನೆ, ಅವ್ರ ಬೆಸ್ಟ್ ಬಿಹೇವಿಯರ್ ಇರ್ತಾರೆ. ಐ ಥಿಂಕ್ ಓನ್ಲಿ ಒನ್ಸ್ ಯು ಗೆಟ್ ಇನ್ ಟು ಅ ರಿಲೇಶನ್ಶಿಪ್ ಜೊತೆಲಿ ಇದ್ದಾಗಲೇ ಗೊತ್ತಾಗೋದು ದಟ್ ಇಫ್ ನೀವು ಕಂಪ್ಯಾಟಬಲ್ ಆಗಿರ್ತಿರೋ, ನೀವು ಇವ್ರ ಜೊತೆ ಫ್ಯೂಚರ್ ನೋಡ್ತಿರೋ ಇಲ್ವೋ, ಅಥವಾ ನಿಮ್ ಜೊತೆಲಿ ಇರಕ್ಕಾಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಅಂಡ್ ತುಂಬಾ ಅನೇಕ ಪ್ರಾಬ್ಲಮ್ಸ್ಗಳಿಂದ ಅವ್ರ ಲೈಫ್ ಸ್ಟೈಲ್ ಆಗಲಿ, ನನ್ನ ಲೈಫ್ ಸ್ಟೈಲ್ ಆಗಲಿ, ಅವರ ಬಿಹೇವಿಯರ್, ನನ್ನ ಬಿಹೇವಿಯರ್, ಇಟ್ ವಾಸ್ ಜಸ್ಟ್ ನಾಟ್ ಗೋಯಿಂಗ್. ಅಂದ್ರೆ ಅದು ಆಗ್ತಾನೆ ಇರ್ಲಿಲ್ಲ, ನೆಮ್ಮದಿ ಅನ್ನೋದೇ ಇರ್ತಾ ಇರ್ಲಿಲ್ಲ. ಫ್ಯೂ ಮಂತ್ಸ್ ಚೆನ್ನಾಗಿತ್ತು, ಅದಾದ್ಮೇಲೆ ತುಂಬಾ ಮೆಂಟಲಿ ನನಗೆ ಆಗ್ತಾ ಇರ್ಲಿಲ್ಲ, ನಾನು ಹ್ಯಾಪಿ ಆಗಿರ್ಲಿಲ್ಲ. ಸೊ ಅದರಿಂದ ನಾನು ಇದರಿಂದ ಆಚೆ ಬರ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ರಯತ್ನ ಪಟ್ಟೆ ಮ್ಯಾಮ್ ಈ ರಿಲೇಶನ್ಶಿಪ್ ಇಂದ. ಪ್ರೆಷರ್ ಅಂದ್ರೆ ನನಗೆ ಆಕ್ಚುಲಿ ಐ ವಾಸ್ ನಾಟ್ ಹ್ಯಾಪಿ ಇನ್ ದ ರಿಲೇಶನ್ಶಿಪ್. ಅಂದ್ರೆ ಏನೋ ನಮ್ದು ಅವ್ರದ್ದು ಲೈಫ್ ಸ್ಟೈಲ್ ಆಗ್ಲಿ ಅಥವಾ ಯಾವ್ದು ಮ್ಯಾಚ್ ಆಗ್ತಾ ಇರ್ಲಿಲ್ಲ, ನನಗೆ ಹೊಂದಾಣಿಕೆ ಹೋಗೋದಾಗ್ತಾ ಇರ್ಲಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಫೈಟ್ಸ್ ಅಲ್ಲೇ ನಡೀತಾ ಇತ್ತು. ಸೊ ಅದು ತುಂಬಾ ಮೆಂಟಲಿ ನಂಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇತ್ತು. ಅಂಡ್ ಲಾಟ್ ಆಫ್ ಥಿಂಗ್ಸ್ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನೀವು ಜೊತೆಲಿ ಇದ್ದಾಗ್ಲೇ ಗೊತ್ತಾಗೋದು ದಟ್ ಲಾಟ್ ಆಫ್ ಥಿಂಗ್ಸ್ ಡೋಂಟ್ ವರ್ಕ್ ಔಟ್ ಅಂತ ಹೇಳ್ಬಿಟ್ಟು. ಯಾರು ಪ್ರೀತಿ ಮಾಡ್ಬೇಕಾದ್ರೆ ಏನೋ ನಾನು ಎಲ್ಲರೂ ಲೈಫ್ ಲಾಂಗ್ ಜೊತೆಲಿ ಇರ್ಬೇಕು ಅಥವಾ ಫ್ಯೂಚರ್ ನೋಡ್ತೀವಿ ಅನ್ಕೊಂಡೆ ಪ್ರೀತಿ ಮಾಡೋದು. ಬಟ್ ಅದ್ ಆಗಲ್ಲ. ಅಂದ್ರೆ ಜೊತೆಲಿದ್ದಾಗ ತುಂಬಾ ಸಿಚುವೇಶನ್ಸ್ಗಳು, ಹೊಂದಾಣಿಕೆಗಳು ಅಥವಾ ಪರ್ಸನಾಲಿಟೀಸ್ಗಳು ಮ್ಯಾಚ್ ಆಗದೆ ಇದ್ದಾಗ ವೆನ್ ಯು ನೋ ನೀವು ಜೊತೆ ಫ್ಯೂಚರ್ ನೋಡಲ್ಲ ಅಥವಾ ಹ್ಯಾಪಿಯಾಗಿರಲ್ಲ ಅಂತ ಹೇಳಿದ್ರೆ ಅದರಿಂದ ಜೊತೆಲಿ ಇದ್ದು ಸಫರ್ ಆಗೋಕ್ಕಿಂತ ಆಚೆ ಬಂದ್ಬಿಡೋದು ಒಳ್ಳೇದು ಅಂತ ಅನ್ಕೊಂಡು ನಾನು ಅದರಿಂದ ಆಚೆ ಬರಕ್ ಪ್ರಯತ್ನ ಪಡ್ತಿದ್ದೆ. ತುಂಬಾ ಟೈಮಿಂದ ಅಂದ್ರೆ ಜಗಳಗಳು ನಡೀತಾ ಇತ್ತು. ಅವರು ಲಾಸ್ಟ್ ಟೈಮಲ್ಲಿ ಅಂದ್ರೆ ಯಾವಾಗ ನಾನು ವೆನ್ ಐ ವಾಂಟೆಡ್ ಟು ಗೆಟ್ ಔಟ್ ದ ರಿಲೇಶನ್ಶಿಪ್ ಅದಕ್ಕೆ ಒಂದೆರಡು ತಿಂಗಳಿಂದನೇ ತುಂಬಾ ಅಂದ್ರೆ ಅವ್ರು ಇರ್ತಾನೆ ಇರ್ಲಿಲ್ಲ. ಹಿ ವಾಸ್ ನೆವರ್ ದೇರ್. ಅವರೇ ಏನೋ ಪ್ರಾಬ್ಲಮ್ಸ್ ಅಥವಾ ಇದರಿಂದ ಹೇಳ್ದೆ ಕೇಳದೆ ಬೇರೆ ದೇಶಕ್ಕೆ ಹೋಗ್ಬಿಡ್ತಿದ್ರು ಅಥವಾ ಕಾಂಟ್ಯಾಕ್ಟ್ ಅಲ್ಲೇ ಇರ್ತಾ ಇರ್ಲಿಲ್ಲ. ಒಂದೊಂದ್ ತಿಂಗಳು ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾ ಇರ್ಲಿಲ್ಲ. ಸೊ ನನಗೆ ಆತರ ರಿಲೇಶನ್ಶಿಪ್ ಬೇಕಾಗಿರ್ಲಿಲ್ಲ. ಅಂಡ್ ಆ ಟೈಮಲ್ಲಿ ಆಮೇಲೆ ನಾನ್ ಯಾವಾಗ ದೂರ ಆಗಕ್ ಶುರು ಆಗ್ತಿದ್ದೆ, ನನಗೆ ಯಾವಾಗ ಅಂದ್ರೆ ನಾನ್ ಯಾವಾಗ ಅನ್ಹ್ಯಾಪಿ ಆಗ್ಬಿಟ್ಟಿದ್ರೆ ದೂರ ಆಗ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನದಲ್ಲಿ ಇರ್ತಿದ್ದೆ. ಆ ಟೈಮಲ್ಲಿ ಹಿ ಸಡನ್ಲಿ ಕೇಮ್ ಬ್ಯಾಕ್ ಅಂಡ್ ಹಿ ವಾಸ್ ಲೈಕ್ ನಿನ್ ಜೊತೆ ಇರ್ಬೇಕು, ನಿನ್ ಲೈಫ್ ಲೀಡ್ ಮಾಡ್ಬೇಕು. ಅಂಡ್ ನಾನು ಅಷ್ಟ್ರಲ್ಲಿ ನಾನು ಆಲ್ರೆಡಿ ಅವರಿಂದ ದೂರ ಹೋಗ್ಬಿಟ್ಟಿದ್ದೆ. ನಂಗೆ ಮನ್ಸೇ ಬರ್ತಾ ಇರ್ಲಿಲ್ಲ. ಅಂದ್ರೆ ಐ ವಾಸ್ ನಾಟ್ ಹ್ಯಾಪಿ. ಅವರ ಪ್ರೆಸೆನ್ಸ್ ಅಲ್ಲೂ ಕೂಡ ನನಗೆ ಐ ವಾಸ್ ನಾಟ್ ಫೀಲಿಂಗ್ ಓಕೆ. ನನಗೆ ಎಮೋಷನಲಿ ನಾನು ಕನೆಕ್ಟೇ ಆಗ್ತಾ ಇರ್ಲಿಲ್ಲ. ಸೊ ನನಗೆ ಆಚೆ ಬರ್ಬೇಕಾಗಿತ್ತು. ಬಟ್ ಯಾವಾಗ ಐ ಸ್ಟಾರ್ಟೆಡ್ ಅಂದ್ರೆ ನಾನ್ ಯಾವಾಗ ಅವ್ರ ಜೊತೆ ನಾನು ಟೈಮ್ ಕೊಡ್ಬೇಕು, ಅದ್ರ ಜೊತೆಲಿ ಇರ್ಬೇಕು ಅಂತಿದ್ದು ಅವ್ರು ಇರ್ತಾನೆ ಇರ್ಲಿಲ್ಲ. ದ ಮೂಮೆಂಟ್ ಐ ಸೆಡ್ ಐ ಡೋಂಟ್ ವಾಂಟ್ ಟು ಬಿ ವಿತ್ ಯು, ಅವರು ಅದನ್ನ ತುಂಬಾ ರಾಂಗ್ ಆಗಿ ತಗೊಂಡ್ಬಿಟ್ರು. ಹಿ ವಾಸ್ ನಾಟ್ ರೆಡಿ ಟು ಲೆಟ್ ಗೋ ಅಟ್ ಆಲ್. ಅಂಡ್ ಆವಾಗಿಂದ ಅವ್ರು ತುಂಬಾ ಅಗ್ರೆಸಿವ್ ಆಗಕ್ ಶುರು ಮಾಡ್ಬಿಟ್ರು. ವೆರಿ ನಾನು ಅಂದ್ರೆ ಎಷ್ಟು ಪ್ರಯತ್ನ ಅಂದ್ರೆ ನಾನು ತುಂಬಾ ಸಪ್ರೆಸ್ ಮಾಡ್ಕೊಂತಿದ್ದೆ. ಆಲ್ಮೋಸ್ಟ್ 6 months ನಾನು ಸಪ್ರೆಸ್ ಮಾಡ್ಕೊಂತಿದ್ದೆ. ಆನ್ ಆಫ್ ನಡೀತಾ ಇತ್ತು. ಅಂದ್ರೆ ಯಾಕಂದ್ರೆ ತುಂಬಾ ಪ್ರೆಷರ್ ಆಗ್ತಾ ಇತ್ತು ಆಚೆ ಬರ್ಬೇಕು ಅನ್ನೋದು. ಬಟ್ ತುಂಬಾ ಅಗ್ರೆಸಿವ್ ಆಗ್ಬಿಡ್ತಿದ್ದು. ಮತ್ತೆ ಅವ್ರನ್ನ ಕೂತ್ಕೊಂಡು ಸಮಾಧಾನವಾಗಿ ಮಾತಾಡೋದು, ಓಕೆ ಸರಿ ಹೋಗುತ್ತೆ ಅಂತ ಮಾತಾಡೋದು. ಮತ್ತೆ 2 ದಿನದಲ್ಲಿ ಮತ್ತೆ ಏನೋ ಒಂದು ಶುರು ಆಗೋದು. ಹೀಗೆ ಒಂದು 6 months ನಡೀತಾ ಇತ್ತು. ಎಷ್ಟು ಮಾಡಿದ್ರು ಆಚೆ ಬರಕ್ ಆಗ್ತಾ ಇರ್ಲಿಲ್ಲ. ಹಿ ಯೂಸ್ ಟು ಗೆಟ್ ಟೂ ಅಗ್ರೆಸಿವ್. ಅಂಡ್ ಐ ಆಮ್ ನಾಟ್ ಸಂಬಡಿ. ನಾನು ಇವತ್ತಿಗೂ ಕೂಡ ಅಕಸ್ಮಾತ್ ಇದು ಡಿಮ್ಯಾಂಡ್ ಮಾಡಿಲ್ಲ ಅಂದ್ರೆ ನಾನು ಪಬ್ಲಿಕ್ ಅಲ್ಲಿ ಬಂದು ಮಾತಾಡ್ತಾನೆ ಇರ್ಲಿಲ್ಲ. ನಾನು
ಐ ಆಮ್ ನಾಟ್ ಸಂಬಡಿ ಹೂ ಇಸ್ ಕಂಫರ್ಟೇಬಲ್ ನನ್ನ ಪ್ರೈವೇಟ್ ಲೈಫ್ನ ಅಥವಾ ಪರ್ಸನಲ್ ಲೈಫ್ನ ಮಾತಾಡೋದು. ನಾನು ಆಕ್ಟ್ರೆಸ್ ಆಗಿದ್ರು ಕೂಡ ಇಷ್ಟುವರೆಗೆ ನಾನು ಯಾವತ್ತೂ ನನ್ನ ಪರ್ಸನಲ್ ಲೈಫ್ ಬಗ್ಗೆ ಅಷ್ಟೇ ಆಗಲಿ ಪ್ರೈವೇಟ್ ಲೈಫ್ ಬಗ್ಗೆ ಎಲ್ಲೂ ಮಾತಾಡ್ಕೊಂಡಿಲ್ಲ ಅಥವಾ ಮಾತಾಡ್ಕೊಂಡು ಬಂದಿಲ್ಲ. ನನ್ನ ಸಿನಿಮಾ ಬಿಟ್ಟು ನಾನು ಏನು ಮಾತಾಡ್ದವಳಲ್ಲ. ಸೊ ಅವರು ನಾನು ಯಾವಾಗ ಹಿಂಗೆ ಆಚೆ ಬರ್ತೀನಿ ಅಂತ ಹೇಳಕ್ ಶುರು ಮಾಡಿದೆ, ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಬಿಡ್ತೀನಿ, ಮೀಡಿಯಾಗೆ ಹೋಗ್ಬಿಡ್ತೀನಿ ಅಂತ ಅಂದ್ರೆ ಹೋಗ್ಬಿಟ್ಟು ಅವ್ರಿಗೆ ಅಂದ್ರೆ ನಾನು ಮಾತಾಡ್ಬಿಡ್ತೀನಿ, ನಿನ್ ಬಗ್ಗೆ ರಾಂಗ್ ಆಗಿ ಹೇಳ್ಬಿಡ್ತೀನಿ, ನೀನ್ ಏನೇನ್ ಮಾಡ್ತಾ ಇದೀಯ ಅಂತ ಹೇಳ್ಬಿಡ್ತೀನಿ ಅಂತ ಏನೇನೋ ಅವ್ರು ಆಕ್ಚುಲಿ ಅವರ ಮಾತುಗಳು ತುಂಬಾ 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 ಕೆಟ್ಟದಾಗಿರುತ್ತೆ. ನನ್ಗೆ ಐ ಆಮ್ ನಾಟ್ ಕಂಫರ್ಟಬಲ್ ಅದನ್ನ ಮಾತಾಡೋದಕ್ಕೆ. ಸೊ ಮೀಡಿಯಾಗ ಹೋಗ್ಬಿಡ್ತೀನಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡ್ತೀನಿ, ಏನೇನೋ ಈ ತರ ಮಾತಾಡ್ತಾ ಇದ್ರು. ಅಂಡ್ ನನಗೆ ಐ ವಾಸ್ ನಾಟ್ ಕಂಫರ್ಟಬಲ್. ಆನೆಸ್ಟ್ಲಿ ಹೇಳ್ಬೇಕು ಅಂತ ತುಂಬಾ ಭಯದಲ್ಲಿ ಇರ್ತಿದ್ದೆ ನಾನು. ಬೇಡ, ಪಬ್ಲಿಕ್ ಆಗೋದು ಬೇಡ, ಬಿಕಾಸ್ ಏನೇ ಇರ್ಲಿ ಇವತ್ತು ಅಷ್ಟೇ ನಾನು ಅದೇ ಮಾತಾಡ್ತಿದ್ದೆ. ಈ ಒಂದು ಪರಿಸ್ಥಿತಿಗೆ ನಾನು ಬರಬಾರ್ದು ಅಥವಾ ಸಿಕ್ಕಾಕೊಂಬಾರ್ದು ಅನ್ನೋದೇ ನಂದೊಂದು ಇಂಟೆನ್ಷನ್ ಇತ್ತು. ಬಿಕಾಸ್ ನೀವು ಏನೇ ಆಗಿರ್ಲಿ ಎಂಡ್ ಆಫ್ ದ ಡೇ ಆ ರಿಲೇಶನ್ಶಿಪ್ ಅಲ್ಲಿ ಏನಾಗಿದೆ ಅಂತ ನನಗೆ ಅವ್ರಿಗೆ ಅಷ್ಟೇ ಗೊತ್ತು. ಇವಾಗ ಅವ್ರ ನರೇಶನ್ ಅವ್ರು ಹೇಳಿರ್ತಾರೆ, ನನ್ನ ನರೇಶನ್ ನಾನು ಹೇಳ್ತೀನಿ, ಅದ್ರಲ್ಲಿ ಎಷ್ಟು ಸುಳ್ಳು ಎಷ್ಟು ನಿಜ ಅದು ನನಗೂ ಅವ್ರಿಗೂ ಅಷ್ಟೇ ಗೊತ್ತಿರೋದು. ಬಟ್ ನಾನು ಬಾಡಿಗೆ ಮನೇಲಿದ್ದೆ JP ನಗರಲ್ಲಿ, ಅವ್ರ ಮನೇಲಿ ಇದ್ರು, ಭೇಟಿ ಮಾಡ್ತಾ ಇದ್ವಿ. ಅಫ್ಕೋರ್ಸ್ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ನಮ್ಮ ಮನೆಗೆ ಬರೋದು ತುಂಬಾ ಅಪರೂಪ ಇರ್ತಿತ್ತು. ಬಟ್ ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ಭೇಟಿ ಮಾಡೋದಿರ್ತಾ ಇತ್ತು. ಬಟ್ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ಲಿಲ್ಲ ನಾವು. ಅಂದ್ರೆ ನಾವು ನಾರ್ಮಲ್ ಆಗಿ ಆಕ್ಚುಲಿ ಚೆನ್ನಾಗಿದ್ದು 6 ತಿಂಗಳು ಅಷ್ಟೇ. ಇನ್ನು ನೆಕ್ಸ್ಟ್ 6 ತಿಂಗಳು ಜೊತೆಲಿದ್ರು ಅದೇ ಫುಲ್ ನಾನು ಆಚೆ ಬರ್ಬೇಕು ಅಂತ ಇರ್ತದೆ, ಆಗ್ತಾ ಇರ್ಲಿಲ್ಲ, ಆಚೆ ಬರ್ಬೇಕು ಅಂತ ಇರ್ತದೆ, ಆಗ್ತಾ ಇರ್ಲಿಲ್ಲ, ಆ ಟೈಪ್ ಅಲ್ಲಿ ಇದ್ದಿದ್ದು. ಸೊ ಇಟ್ ವಾಸ್ ಜಸ್ಟ್ ಒನ್ ಇಯರ್, ವಿತಿನ್ 1 year ಆಕ್ಚುಲಿ. ಇಲ್ಲ ಮ್ಯಾಮ್, ಅದು ಸುಳ್ಳು ಮ್ಯಾಮ್. ಒಂದ್ ರೀತಿಯಲ್ಲಿ ಅವ್ರು ಹೇಳ್ತಾರೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ವಿ ಅಂತ, ಇನ್ನೊಂದ್ ರೀತಿಯಲ್ಲಿ ಹೇಳ್ತಾರೆ ಮನೆ ಕೊಡ್ಸಿದ್ರೆ ಬೇಕಾದ್ರೆ ನಾನು ನಮ್ಮ ಮನೇಲಿ ಇರ್ಬೇಕಾಗಿತ್ತು, ಅವ್ರ ಮನೇಲಿ ಇರ್ಬೇಕಾಗಿತ್ತು. ಅದ್ರಲ್ಲೇ ಸುಳ್ಳು ಅಂತ ಬರ್ತಾ ಇದೆ. ಇನ್ನೊಂದು, ನನ್ನ ಲೈಫ್ ಲಾಂಗ್ ನಾನು ಯಾವಾಗ್ಲೂ ಬಾಡಿಗೆ ಮನೇಲಿ ಇದ್ದಿದ್ದು. ನಾನು ಬ್ಯಾಂಗ್ಳೂರಿಗೆ ಎಲ್ಲಿಂದ ಬಂದಿದ್ದೀನಿ ಅಂದ್ರೆ ಯಾವಾಗಿಂದ ಬಂದಿದ್ದೀನಿ ಇಲ್ಲಿವರೆಗೂ ನಾನು ಬಾಡಿಗೆ ಮನೇಲೆ ಇದ್ದವಳು ನಾನು. ನನಗೆ ಯಾವ ಮನೆನೂ ಅವ್ರು ಕೊಡ್ಸಿಲ್ಲ. ದಯವಿಟ್ಟು ತೋರ್ಸಕ್ ಹೇಳಿ ಯಾವ ಮನೆ ನನ್ನ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಅಂತ. ನನಗಂತೂ ಗೊತ್ತಿಲ್ಲ. ನನಗ್ ಗೊತ್ತಿರೋ ಹಂಗೆ ನನ್ನ ಹೆಸರಲ್ಲಿ ನನ್ಗೆ ಯಾವ ಮನೇನೂ ಅವ್ರು ಕೊಡ್ಸಿಲ್ಲ. ಅಂಡ್ ಅವರು ಅದು ಹೇಳ್ತಾ ಇದ್ರು, ನಾನು ಕೇಳಿಸ್ಕೊಂತಿದ್ದೆ, ಕಾರ್ ಕೊಡ್ತೀನಿ, ಪಾರ್ಷೆ ಕಾರ್ಸ್ ಕೊಡ್ಸಿದೆ. ಒಂದು ದಿನಕ್ಕೂ ನಾನು ಆ ಕಾರಲ್ಲಿ ಕೂತು ಇಲ್ಲ, ನಾನು ಓಡಿಸೂ ಇಲ್ಲ, ನಾನು ಆ ಕಾರಲ್ಲಿ ಓಡಾಡೂ ಇಲ್ಲ ಮ್ಯಾಮ್. ಅವ್ರ ಹತ್ರನೇ ಇದೆ, ಅವ್ರ ಹತ್ರನೇ ಇತ್ತು. ಅವ್ರ ಅಣ್ಣ ಇದಕ್ಕೆ ಪ್ರೂಫ್. ನನಗೆ ಗೊತ್ತಿಲ್ಲ ಇವತ್ತು ಅವ್ರ ಅಣ್ಣ ಆಚೆ ಬಂದು ಇಫ್ ವಿ ಸ್ಪೀಕ್ಸ್ ದ ಟ್ರೂತ್ ಆರ್ ನಾಟ್ ಅಂತ ಹೇಳ್ಬಿಟ್ಟು, ನಂಗೆ ದೇವರೇ ಗೊತ್ತಿಲ್ಲ, ವಿಶ್ವನಾಥ್ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣ. ಸೊ ಅವರು ಈ ರಿಲೇಶನ್ಶಿಪ್ ಅಲ್ಲಿ ನಾನು ಯಾವಾಗ ಆಚೆ ಬರ್ಬೇಕು ಅಂತ ಅನ್ಕೊಂತಾ ಇದ್ದೆ ಅಥವಾ ಅವ್ರ ಜೊತೆ ಹೇಳ್ತಾ ಇದ್ದೆ, ಈ ಆನ್ ಅಂಡ್ ಆಫ್ ನಡೀತಾ ಇತ್ತು. ತುಂಬಾ ಜಗಳ ನಡೀತಾ ಇತ್ತು, ನನ್ಗೆ ರಿಲೇಶನ್ಶಿಪ್ ಬೇಡ ನನಗೆ ಇರಕ್ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ನಾನು ಮೈಸೂರಲ್ಲಿ ಇರೋ ಟೈಮಲ್ಲಿ ಅವರು ಓಕೆ ಇಲ್ಲ, ನಾನು ಕಾರ್ ಮಾಡಿಸ್ಬಿಟ್ಟಿದೀನಿ, ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಮೈಸೂರ್ಗೆ ಕಾರ್ ತಗೊಂಡ್ಬಂದ್ರು. ಅವ್ರ ಅಣ್ಣನ ಜೊತೆ ತಗೊಂಡ್ ಬಂದ್ರು. ನನ್ನ ಅಣ್ಣನ ಏನಕ್ಕೆ ಮೆನ್ಷನ್ ಮಾಡ್ತಾರೋ ಅವ್ರೊಬ್ಬರೇ ಪ್ರೂಫ್ ಇರೋದು. ಅಂಡ್ ಐ ಆಮ್ ನಾಟ್ ಇವನ್ ಶ್ಯೂರ್ ಅವ್ರು ಆಚೆ ಬಂದ್ಬಿಟ್ಟು ಇದ್ರ ಸತ್ಯ ಮಾತಾಡ್ತಾರೋ ಇಲ್ವೋ ಅಂತ. ಬಿಕಾಸ್ ಎಲ್ಲಾ ಕಡೆ ಅವ್ರು ನಂಗೆ ಕಾರ್ ಕೊಡ್ಸಿದೆ ಅಂತ ಓಡಾಡ್ತಾ ಇದೆ. ಬಂದ್ರು, ಕಾರ್ ತಗೊಂಡ್ ಬಂದ್ರು. ನಾನು ಆ ಕಾರನ್ನ 5 ನಿಮಿಷ ನನ್ನ ಹತ್ರ ಇಟ್ಕೊಳ್ಳದೆ ಹಾಗೇನೆ ಅವ್ರ ಹತ್ರ ವಾಪಸ್ ಕಳ್ಸಿದೀನಿ. ಅವ್ರು ಅದೇ ಕಾರಲ್ಲಿ ವಾಪಸ್ ಬ್ಯಾಂಗ್ಳೂರ್ ಬಂದಿದ್ದಾರೆ. ನಾನು ಆ ಕಾರ್ನ ಇಟ್ಕೊಂಡು ಇಲ್ಲ, 5 ನಿಮಿಷಕ್ಕೂ ಇಟ್ಕೊಂಡಿಲ್ಲ. ಅವರ ಸ್ವಇಚ್ಛೆಯಲ್ಲಿ ಅವರು ಕೋಟಿ ಖರ್ಚು ಮಾಡಿ ಅವ್ರ ಆ ಕಾರ್ ತಗೊಂಡ್ ಬಂದು ನನ್ಗೆ ಕೊಟ್ಟಿದ್ದಾರೆ. ಬಟ್ ಆ ಕಾರ್ನ ನಾನು ಈಸ್ಕೊಂಡಿಲ್ಲ. ಬಟ್ ಅದ್ ಹೇಗ್ ನನ್ ಕಾರ್ ಆಗುತ್ತೆ? ಅವ್ರ ಹೆಸರಲ್ಲೇ ಇದೆ ಮ್ಯಾಮ್, ನನ್ನ ಹೆಸರಲ್ಲಿ ಯಾವ್ದೂ ಇಲ್ಲ. ಇಲ್ಲ ಮ್ಯಾಮ್, ಡೆಫಿನೆಟ್ಲಿ ಇಲ್ಲ. 101% ಇಲ್ಲ. ಆ ಕಾರಲ್ಲಿ ಅವ್ರು ಬಂದಿದ್ದು, ಅವ್ರು ಅದೇ ಕಾರಲ್ಲೇ ಬಂದಿದ್ದು ನಂಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ನನ್ಗೆ ಈ ಕಾರ್ ಬೇಡ ಅಂದ್ಬಿಟ್ಟು ನಾನು ವಾಪಸ್ ಕೊಟ್ಟಿದ್ದೇನೆ. ಅವ್ರು ಅದೇ ಕಾರಲ್ಲಿ ವಾಪಸ್ ಹೋಗಿದ್ದಾರೆ. ಆ ಕಾರ್ ತಗೊಂಡೇ ಇಲ್ಲ. ಅಫ್ಕೋರ್ಸ್ ಆ ಕಾರ್ಗೆ ಅವ್ರು ಕೋಟಿ ಖರ್ಚು ಮಾಡಿದ್ದಾರೆ. ಅದನ್ನ ನನ್ನ ಹೆಸರಿಗೆ ಹಾಕಲ್ಲ ಅವರು. ನಾನು ಅವಳಿಗೋಸ್ಕರ ಕೋಟಿ ಖರ್ಚು ಮಾಡಿದೀನಿ ಅಂತ ಹೇಳ್ಬಿಟ್ಟು ಆ ಕಾರ್ನ ನಾನು ಯೂಸೇ ಮಾಡಿಲ್ಲ ಅಂದ್ಮೇಲೆ ಅದ್ ಕಾರ್ ನಂದಾಗಕ್ಕಾಗಲ್ಲ. ಇಟ್ ಫೀಲ್ಸ್ ರಿಯಲಿ ಬ್ಯಾಡ್ ರೈಟ್ ನೌ ಟು ಎಕ್ಸ್ಪ್ಲೇನ್ ಆಲ್ ದಿಸ್ ಸ್ಮಾಲ್ ಥಿಂಗ್ಸ್. ಬಿಕಾಸ್ ಇಬ್ಬರ ಪರಿಚಯ ಸ್ನೇಹವಾಗಿ, ಸ್ನೇಹ ಆತ್ಮೀಯತೆಗೆ ತಿರುಗಿ 2 ವರ್ಷಗಳ ನಂತರ ಸಂಬಂಧದಲ್ಲಿ ಬಿರುಕು ಮುಟ್ಟಿದೆ. ಒಂದು ಕಡೆ ನಟಿ ಹೇಳ್ತಾ ಇರುವಂಥದ್ದು ಲೈಂಗಿಕ ಕಿರುಕುಳ ಆಗಿದೆ ಅಂಥೇಳಿ, ಈ ಕಡೆ ಉದ್ಯಮಿ ಹೇಳ್ತಾ ಇರುವಂಥದ್ದು ನನ್ನಿಂದ 5 ಕೋಟಿ ರೂಪಾಯಿ ಪಡೆದುಕೊಂಡು, ಕಾರ್ ಪಡೆದುಕೊಂಡು, ಅಪಾರ್ಟ್ಮೆಂಟನ್ನು ಪಡೆದುಕೊಂಡು ಬೇರೆ ಹುಡುಗನ ಜೊತೆಗೆ ಅವರು ರಿಲೇಷನ್ಶಿಪ್ನಲ್ಲಿದ್ದರು ಅಂಥೇಳಿ. ಎಲ್ಲವೂ ಸರಿ ಇದ್ದಾಗ ಎಲ್ಲವೂ ಸರಿಯೇ. ಸಂಬಂಧದಲ್ಲಿ ಬೇಡ ಅಂತ ಬಂದಾಗ ಸಣ್ಣ ಸಣ್ಣ ವಿಷಯವೂ ಕೂಡ ದೊಡ್ಡದಾಗುತ್ತೆ. ಈಗ ಇವರ ವಿಚಾರದಲ್ಲೂ ಕೂಡ ಹಾಗೆ ಆದಂತೆ ಕಾಣಿಸ್ತಾ ಇದೆ. ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ನಟಿ. FIR ಕೂಡ ದಾಖಲಾಗಿದೆ. ಅರೆಸ್ಟ್ ಆಗಿ ಈಗ ಉದ್ಯಮಿ ಬೇಲ್ ಮೇಲೆ ಹೊರ ಬಂದಿದ್ದಾರೆ. ಮುಂದೆ ಈ ಪ್ರಕರಣ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ? ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾರೆ. ಇದೊಂದು ಲಾಜಿಕಲ್ ಎಂಡಿಗೆ ಹೋಗಿ ನಿಲ್ಲುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.